ಸಿನಿಮಾ ಸ್ಟಾರ್ಟ್ ಆಗೋದು ಲಂಡನ್ನಲ್ಲಿ ಒಂದು ಫ್ರೈಡೇ ನೈಟ್. ಬ್ರಿಟಿಷ್ ಇಂಟೆಲಿಜೆನ್ಸ್ ಆಫೀಸರ್ ಜಾರ್ಜ್ ವುಡ್ಹೌಸ್ ಎಲ್ಲೋ ನಡೀತಿದ್ದ. ಅವನು ಒಂದು ಪಬ್ಗೆ ಹೋಗಿ ಮೀಚಮ್ ಅನ್ನೋ ತನ್ನ ಬಾಸ್ನ ಸಿಗ್ತಾನೆ. ಸೆವೆರಸ್ ಅನ್ನೋ ಒಂದು ಟಾಪ್ ಸೀಕ್ರೆಟ್ ಸಾಫ್ಟ್ವೇರ್ ಲೀಕ್ ಆದ ಕೇಸಲ್ಲಿ 5 ಜನರ ಮೇಲೆ ಡೌಟ್ ಇದೆ ಅಂತ ಅವನು ಜಾರ್ಜ್ಗೆ ಹೇಳ್ತಾನೆ. ಆ ಡೌಟ್ ಇರೋರಲ್ಲಿ ಒಬ್ಬಳು ಜಾರ್ಜ್ ಹೆಂಡ್ತಿ ಜೊತೆ ಕೆಲಸ ಮಾಡೋ ಆಫೀಸರ್ ಕ್ಯಾಥರೀನ್. ಆ ಆಸಾಮಿ ಯಾರು ಅಂತ ಪತ್ತೆ ಹಚ್ಚೋಕೆ ಮೀಚಮ್ ಜಾರ್ಜ್ಗೆ 1 ವಾರ ಟೈಮ್ ಕೊಡ್ತಾನೆ. ಜಾರ್ಜ್ ಅಡುಗೆ ಮಾಡಿ ಹೆಂಡ್ತಿ ಕ್ಯಾಥರೀನ್ ಹತ್ರ ಹೋಗಿ ಗೆಸ್ಟ್ಗಳನ್ನ ಯಾಕೆ ಕರೆದಿದ್ದು ಅಂತ ಹೇಳ್ತಾನೆ. ಆ ಸೆವೆರಸ್ ಸಾಫ್ಟ್ವೇರ್ ಲೀಕ್ ಮಾಡಿದವನ್ಯಾರು ಅಂತ ಕಂಡುಹಿಡಿಯೋಕೆ ಅವರು ಉಳಿದ 4 ಡೌಟ್ ಇರೋರನ್ನ ಡಿನ್ನರ್ಗೆ ಕರೀತಾರೆ. ಆ 4 ಜನ ಜಾರ್ಜ್ ಮನೆಗೆ ಬರೋ ಮುಂಚೆ ಒಂದು ಬಾರ್ನಲ್ಲಿ ಮೀಟ್ ಮಾಡ್ತಾರೆ. ಅವರೆಲ್ಲ ಜೊತೆ ಕೆಲಸ ಮಾಡೋ ಗೂಢಚಾರರು, ಸ್ಯಾಟಲೈಟ್ ಇಮೇಜರಿ ಸ್ಪೆಷಲಿಸ್ಟ್ ಕ್ಲಾರಿಸ್ಸಾ, ಅವಳ ಬಾಯ್ ಫ್ರೆಂಡ್ ಫ್ರೆಡ್ಡಿ, ಏಜೆನ್ಸಿಯ ಸೈಕಿಯಾಟ್ರಿಸ್ಟ್ ಟ್ರೋಯಿ ವಾನ್ ಮತ್ತೆ ಕರ್ನಲ್ ಜಿಮ್ಮಿ ಸ್ಟೋಕ್ಸ್. ಆ 4 ಜನ ಒಟ್ಟಿಗೆ ಬರ್ತಾರೆ. ಕ್ಯಾಥರೀನ್ ಬಾಗಿಲು ತೆಗಿತಾಳೆ. ಅವರನ್ನ ಕೂಲ್ ಮಾಡೋಕೆ ಜಾರ್ಜ್ ಅವರ ಊಟದಲ್ಲಿ ಡ್ರಗ್ಸ್ ಕಲಿಸ್ತಾನೆ. ಸ್ವಲ್ಪ ಹೊತ್ತಲ್ಲೇ ಜಾರ್ಜ್ ತನ್ನ ಸ್ವಂತ ಅಪ್ಪನ ಮೇಲೆಯೇ ಕಣ್ಣಿಟ್ಟು ಅವರ ಕರ್ಮಕಾಂಡವನ್ನೆಲ್ಲ ಹೇಗೆ ಬಯಲಿಗೆಳೆದ ಅಂತ ಫ್ರೆಡ್ಡಿ ಎಲ್ಲರ ಮುಂದೆ ಹೇಳ್ಬಿಡ್ತಾನೆ. ಜಾರ್ಜ್ ಸೀನ್ ತಿರುಗಿಸಿ ಪಕ್ಕದಲ್ಲಿ ಕೂತವರಿಗೆ ಒಂದು ರೆಸಲ್ಯೂಷನ್ ಹೇಳೋ ಗೇಮ್ ಆಡೋಣ ಅಂತ ಎಲ್ಲರಿಗೂ ಹೇಳ್ತಾನೆ. ಕ್ಲಾರಿಸ್ಸಾ ಟರ್ನ್ ಬಂದಾಗ ಫ್ರೆಡ್ಡಿ ಇನ್ನೊಬ್ಬ ಹೆಂಗಸಿನ ಜೊತೆ ಮಲಗೋದು ನಿಲ್ಲಿಸಬೇಕು ಅಂತಾಳೆ. ಸೀನ್ ಮತ್ತಷ್ಟು ಹೀಟ್ ಆಗುತ್ತೆ. ಫ್ರೆಡ್ಡಿ ಮತ್ತು ಕ್ಲಾರಿಸ್ಸಾ ಚೀಟಿಂಗ್ ಮ್ಯಾಟರ್ಗೆ ಜಗಳ ಆಡ್ತಾರೆ. ಆಗ ಫ್ರೆಡ್ಡಿ ಅವಳಿಗೆ ಬೈತಾನೆ, ನಿನ್ನಪ್ಪ ನಿಮ್ಮಮ್ಮಗೆ ಮೋಸ ಮಾಡಿದ ಅಂತ ಎಲ್ಲಾ ಗಂಡಸರು ಹಂಗೇ ಇರಲ್ಲ ಅಂತ ಹೇಳ್ತಾನೆ. ಅವನು 1 ವರ್ಷದಿಂದ ಕ್ಲಾರಿಸ್ಸಾ ಬಿಟ್ಟು ಬೇರೆ ಯಾರ ಜೊತೆಯೂ ಮಲಗಿಲ್ಲ ಅಂತಾನೆ. ಆದ್ರೆ ಜಾರ್ಜ್ ಅವನು ಆಫೀಸ್ ಮೀಟಿಂಗ್ಗಳಲ್ಲಿ ಎಲ್ಲೋ ಸ್ಲಿಪ್ ಆಗ್ತಾನೆ ಅಂತ ಹೇಳ್ತಾನೆ. ಕ್ಲಾರಿಸ್ಸಾ ಫ್ರೆಡ್ಡಿಯ ಕೈಗೆ ಚುಚ್ಚಿಬಿಡ್ತಾಳೆ. ಆದ್ರೆ ಅವನು ಕುಡಿದ ಮತ್ತಿನಲ್ಲಿ ಅದನ್ನ ಕೇರೆ ಮಾಡಲ್ಲ. ಜಾರ್ಜ್ ಕ್ಯಾಥರೀನ್ ಮೇಲೇನೆ ತನಿಖೆ ಶುರು ಮಾಡ್ತಾನೆ. ಕ್ಯಾಥರೀನ್ ಬಾತ್ರೂಮ್ ಕಸದ ಬುಟ್ಟಿಯಲ್ಲಿ ಡಾರ್ಕ್ ವಿಂಡೋಸ್ ಅನ್ನೋ ಸಿನಿಮಾ ಟಿಕೆಟ್ ಸಿಗುತ್ತೆ. ಜಾರ್ಜ್ ನಿನಗಾಗಿ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಅವಳು ಅವನಿಗೆ ನನಗೋಸ್ಕರ ಸುಳ್ಳು ಹೇಳ್ತೀಯ ಅಂತ ಕೇಳ್ತಾಳೆ. ಅವನು ಸರಿ ಅಂತಾನೆ. ಮೀಚಮ್ ತನ್ನ ಹೆಂಡ್ತಿ ಜೊತೆ ಮನೇಲಿದ್ದಾಗ ಯಾರೋ ವಿಷ ಹಾಕಿದ ಹಾಗೆ ಕಾಣಿಸಿಕೊಂಡು ಇದ್ದಕ್ಕಿದ್ದಂತೆ ಒದ್ದಾಡೋಕೆ ಶುರು ಮಾಡ್ತಾನೆ. ಅವನ ಹೆಂಡ್ತಿ ಅವನ ಸಹಾಯಕ್ಕೆ ಓಡಿ ಬರ್ತಾಳೆ. ಮುಂದಿನ ಸೀನ್ನಲ್ಲಿ ಸೋಮವಾರ ಬೆಳಿಗ್ಗೆ ಜಾರ್ಜ್ ಕಿಚನ್ನಲ್ಲಿದ್ದಾಗ ಕ್ಯಾಥರೀನ್ ಮೇಲಿಂದ ಇಳಿದು ಬರ್ತಾಳೆ. ಜಾರ್ಜ್ ಅವಳನ್ನ ಮುಂದಿನ ಬುಧವಾರ ಸಿನಿಮಾಗೆ ಬಾ ಅಂತ ಕೇಳ್ತಾನೆ. ಆದ್ರೆ ಅವಳಿಗೆ ದೇಶದ ಹೊರಗೆ ಒಂದು ಆಪರೇಷನ್ ಇರುತ್ತೆ. ಅವನು ತನ್ನ ಐಡಿನ ಅವಳ ಬ್ಯಾಗಲ್ಲಿ ಹಾಕ್ತಾನೆ. ಅವನು ಅವಳನ್ನ ಮರುದಿನ ಸಿನಿಮಾಗೆ ಕೇಳ್ತಾನೆ ಮತ್ತು ಡಾರ್ಕ್ ವಿಂಡೋಸ್ ಸಿನಿಮಾ ಬಗ್ಗೆ ಎತ್ತಿದಾಗ ಅವಳು ಅದರ ಬಗ್ಗೆ ಕೇಳೇ ಇಲ್ಲ ಅಂತ ಹೇಳ್ತಾಳೆ. ಅವಳು ಮಂಗಳವಾರ ಸಿನಿಮಾ ನೋಡೋಕೆ ಒಪ್ಪಿಕೊಳ್ತಾಳೆ. ಆಮೇಲೆ ಜಾರ್ಜ್ಗೆ ಮೀಚಮ್ ಸತ್ತಿದ್ದು ಗೊತ್ತಾಗುತ್ತೆ. ಆದ್ರೆ ಅದು ಹಾರ್ಟ್ ಅಟ್ಯಾಕ್ ಅಂತ ಸುದ್ದಿ ಹಬ್ಬಿರುತ್ತೆ. ಜಾರ್ಜ್ ಆಫೀಸ್ನಲ್ಲಿರುವ ಕ್ಯಾಥರೀನ್ ಆಫೀಸ್ನಿಂದ ತನ್ನ ಐಡಿ ತಗೊಳ್ತಾನೆ ಮತ್ತು ಅವಳ ಆಫೀಸ್ಗೆ ನುಸುಳ್ತಾನೆ. ಅವಳ ಕಂಪ್ಯೂಟರ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಕ್ಗೆ ಹೋಗೋ ಟ್ರಿಪ್ ಬಗ್ಗೆ ಒಂದು ಲಾಗ್ ಸಿಗುತ್ತೆ. ಕ್ಯಾಥರೀನ್ ಟ್ರೋಯಿ ಜೊತೆ ಥೆರಪಿ ಸೆಷನ್ಗೆ ಹೋಗ್ತಾಳೆ. ಅವರು ಕ್ಯಾಥರೀನ್ ಜಾರ್ಜ್ ರಿಲೇಶನ್ಶಿಪ್ ಹಾಗೂ ಅವಳ ಕೆರಿಯರ್ ಮೇಲಿನ ಹುಚ್ಚಿನ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಅವಳು ಜಿಮ್ಮಿ ಜೊತೆಗಿನ ಸಂಬಂಧದ ಬಗ್ಗೆ ಕ್ಯೋಯಿನ ಕೆದಕುತ್ತಾಳೆ. ಕ್ಯಾಥರೀನ್ ಹೇಳ್ತಾಳೆ ಅವಳ ಬಾಸ್ ಆರ್ಥರ್ಗೆ ಅವಳ ಮದುವೆ ಒಂದು ತಲೆನೋವು ಅನ್ಸುತ್ತಂತೆ. ಟ್ರೋಯಿ ಕೇಳ್ತಾಳೆ, ನಿನ್ನ ಬಾಸ್ ಹೇಳಿದ್ದು ನಿಜಾನ ಮತ್ತು ನೀನು ನಿನ್ನ ಕೆಲ್ಸ ಅಥವಾ ಮದುವೆಯಲ್ಲಿ ಒಂದನ್ನ ಆರಿಸಬೇಕಾದರೆ ಯಾವುದನ್ನ ಆರಿಸುತ್ತೀಯಾ? ಅವಳು ಟಾಪಿಕ್ ಬದಲಾಯಿಸ್ತಾಳೆ. ಇದೇ ಟೈಮ್ನಲ್ಲಿ ಜಾರ್ಜ್ ಒಂದು ಸಣ್ಣ ಬೋಟ್ನಲ್ಲಿ ಫಿಶಿಂಗ್ಗೆ ಎಲ್ಲೋ ಹೋಗ್ತಾನೆ. ಜಿಮ್ಮಿ ಜಾರ್ಜ್ ಫಿಶಿಂಗ್ ಮಾಡುವಾಗ ಅವನನ್ನು ಹುಡುಕಿ ಬಂದು ಏಜೆನ್ಸಿಯಲ್ಲಿ ಯಾರೋ ಮಾರ್ಗರೆಟ್ ಲ್ಯಾಂಗ್ಫೋರ್ಡ್ ಅನ್ನೋ ಫೇಕ್ ಐಡಿ ಬಳಸಿ ಜ್ಯೂರಿಕ್ನ ಒಂದು ಅಕೌಂಟ್ನಲ್ಲಿ 70 ಲಕ್ಷ ಪೌಂಡ್ ಇಟ್ಟಿದ್ದಾರೆ ಅಂತ ಹೇಳ್ತಾನೆ. ಅವನು ಆ ಫೇಕ್ ಐಡಿಯನ್ನ ಒಮ್ಮೆ ಅವನ ಹೆಂಡ್ತಿ ಕ್ಯಾಥರೀನ್ ಕೂಡ ಬಳಸಿದ್ಲು ಅಂತಾನೂ ಹೇಳ್ತಾನೆ. ಅವನು ಆ ದುಡ್ಡನ್ನ ಸ್ವಲ್ಪ ಹಾಕಿದ್ದ ಅಥವಾ ಒಂದೇ ಸಾರಿ ಹಾಕಿದ್ದ ಅಂತ ಕೇಳ್ತಾನೆ. ಅವನು ಅದು ಒಂದೇ ಸಾರಿ ಹಾಕಿದ್ದು ಅಂತ ಹೇಳ್ತಾನೆ. ಆಮೇಲೆ ಜಾರ್ಜ್ ಮತ್ತು ಕ್ಯಾಥರೀನ್ ಡಾರ್ಕ್ ವಿಂಡೋಸ್ ಸಿನಿಮಾ ನೋಡ್ತಾರೆ ಮತ್ತು ಡಿನ್ನರ್ ಮಾಡ್ತಾರೆ. ನಂತರ ಕ್ಯಾಥರೀನ್ ಜ್ಯೂರಿಕ್ಗೆ ಹೊರಡುತ್ತಾಳೆ. ನಂತರ ಜಾರ್ಜ್ ಕ್ಲಾರಿಸ್ಸಾ ಹತ್ರ ಹೋಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕ್ಯಾಥರೀನ್ ಒಬ್ಬ ರಷ್ಯನ್ ಏಜೆಂಟ್ನ ಮೀಟ್ ಮಾಡುವಾಗ ಫೂಟೇಜ್ ರೆಕಾರ್ಡ್ ಮಾಡದೆ ಒಂದು ಸ್ಪೈ ಸ್ಯಾಟಲೈಟ್ನ ಅವಳ ಕಡೆ ತಿರುಗಿಸೋಕೆ ಹೇಳ್ತಾನೆ. ಅವಳು ಅದು ಆಗಲ್ಲ ಅಂತಾಳೆ. ಆದ್ರೆ ಅವನು ಅದು ಆಗುತ್ತೆ, ಯಾಕಂದ್ರೆ ತಾನು ಅದನ್ನ ಮೊದಲೇ ಮಾಡಿದ್ದೀನಿ ಮತ್ತು ಈ ಉಪಕಾರಕ್ಕೆ ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾನೆ. ಅವಳು ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ತಾಳೆ. ಮರುದಿನ ಜಾರ್ಜ್ ಆ ಮೀಟಿಂಗ್ನ ನೋಡ್ತಿದ್ದಾಗ ಜಾರ್ಜ್ ತನ್ನ ಹೆಂಡ್ತಿ ಸ್ಪೈ ಸ್ಯಾಟಲೈಟ್ ಮೂಲಕ ಒಬ್ಬ ರಷ್ಯನ್ನ ಭೇಟಿಯಾಗೋದನ್ನ ನೋಡ್ತಾನೆ. ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅವನ ಹೆಸರು ಆಂಡ್ರೆ ಅಂತ ತೋರಿಸುತ್ತೆ. ಅವಳು ಏನನ್ನೂ ಮಾರುತ್ತಿಲ್ಲ, ಬದಲಾಗಿ ಅವನಿಂದ ಏನೋ ಮಾಹಿತಿ ಖರೀದಿ ಮಾಡ್ತಿದ್ದಾಳೆ. ಆದ್ರೆ ಅವರಿಗೆ ಪೂರ್ತಿ ಮಾಹಿತಿ ಸಿಗಲ್ಲ, ಯಾಕಂದ್ರೆ ಕ್ಲಾರಿಸ್ಸಾಳ ಸೂಪರ್ವೈಸರ್ ಅವರ ಮೂವ್ಮೆಂಟ್ನು ನೋಡ್ತಿದ್ದ ಮತ್ತು ಯಾರಿಗೂ ಗೊತ್ತಾಗೋ ಮುಂಚೆ ಅವರು ಸ್ಯಾಟಲೈಟ್ನ ವಾಪಸ್ ತಿರುಗಿಸಬೇಕಿತ್ತು. ಜಿಮ್ಮಿ ಜೋಯಿ ಜೊತೆ ಮೀಟಿಂಗ್ಗೆ ಹೋಗ್ತಾನೆ. ಅವರು ತಮ್ಮ ರಿಲೇಶನ್ಶಿಪ್ಗೆ ಬ್ರೇಕ್ ಹಾಕ್ತಾರೆ ಮತ್ತು ಅವಳು ಅವನನ್ನ ಬೇರೆ ಸೈಕಿಯಾಟ್ರಿಸ್ಟ್ ಜೊತೆ ಸೆಟ್ ಮಾಡೋಕೆ ಟ್ರೈ ಮಾಡ್ತಾಳೆ.
ಅವನು ಅವಳಿಗೆ ನೀನು ಬೇರೆಯವರ ಜೊತೆ ಡೇಟಿಂಗ್ ಮಾಡ್ತಿದೀಯಾ ಅಂತ ಕೇಳ್ತಾನೆ ಮತ್ತು ಅವಳು ಒಪ್ಪಿಕೊಳ್ತಾಳೆ. ಆದ್ರೆ ಜಿಮ್ಮಿ ತಾನು ಅವಳಿಗೆ ಸೆವೆರಸ್ ಬಗ್ಗೆ ಸೀಕ್ರೆಟ್ ಮಾಹಿತಿ ಹೇಳಿದ್ದೀನಿ ಅಂತ ನೆನಪಿಸಿ ಅವಳಿಗೆ ಸುಮ್ಮನೆ ಬೆದರಿಕೆ ಹಾಕ್ತಾನೆ. ಅವಳು ಅವನಿಗೆ ಥೆರಪಿ ಸೆಷನ್ಗಳಲ್ಲಿ ಅವನು ಹೇಳಿದ್ದೆಲ್ಲ ಸೀಕ್ರೆಟ್ ಅಂತ ಹೇಳ್ತಾಳೆ. ಜಿಮ್ಮಿಗೆ ಒಂದು ಕಾಲ್ ಬರುತ್ತೆ ಮತ್ತು ಕ್ಯೂಯಿಯನ್ನ ಬಿಟ್ಟು ಹೋಗ್ತಾನೆ. ಇದೇ ವೇಳೆ ಫ್ರೆಡ್ಡಿಗೆ ತನ್ನ ಡೆಸ್ಕ್ಟಾಪ್ನಲ್ಲಿ ಯಾವುದೋ ವಿಷಯದ ಬಗ್ಗೆ ಕೆಲವು ಡೀಟೇಲ್ಸ್ ಸಿಗುತ್ತೆ. ಅವನು ಅದನ್ನ ಜಾರ್ಜ್ಗೆ ತೋರಿಸ್ತಾನೆ ಮತ್ತು ಅದು ಆಂಡ್ರೆ ಅನ್ನೋ ವ್ಯಕ್ತಿಯ ಹೆಸರು. ಜಾರ್ಜ್ ತನ್ನ ಹೆಂಡತಿ ಜೊತೆ ನೋಡಿದ್ದ ಅದೇ ಆಸಾಮಿ. ಆರ್ಥರ್ ಜಾರ್ಜ್, ಫ್ರೆಡ್ಡಿ ಮತ್ತು ಜಿಮ್ಮಿಯನ್ನ ಒಂದು ಮೀಟಿಂಗ್ಗೆ ಕರೆದು ಒಂದು ಬ್ರೀಚ್ ಬಗ್ಗೆ ಹೇಳ್ತಾನೆ. ಸ್ಯಾಟಲೈಟ್ ರೀಡೈರೆಕ್ಟ್ ಸಮಯದಲ್ಲಿ ಪಾವಿಲ್ಚುಕ್ ಅನ್ನೋ ಬೇರೆ ರಷ್ಯನ್ ಏಜೆಂಟ್ ನ್ಯೂಕ್ಲಿಯರ್ ಮೆಲ್ಟ್ಡೌನ್ ಮಾಡೋ ಪ್ಲಾನ್ನಿಂದ ಸೆವೆರಸ್ ಕಾಪಿಯೊಂದಿಗೆ ಸೇಫ್ ಹೌಸ್ನಿಂದ ಎಸ್ಕೇಪ್ ಆಗಿದ್ದಾನೆ. ಆರ್ಥರ್ ಒಳಗಿನವರೇ ಯಾರೋ ಈ ಕೆಲಸ ಮಾಡಿದ್ದಾರೆಂದು ಅನುಮಾನಿಸ್ತಾನೆ. ರೀಡೈರೆಕ್ಟ್ ಕಾರಣದಿಂದ ಅವನ ಡೌಟ್ ಜಾರ್ಜ್ ಮೇಲೆಯೇ ಇರುತ್ತೆ. ಮೀಟಿಂಗ್ ಸಮಯದಲ್ಲಿ ಸೆವೆರಸ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಬಳಸುವ ಸಾಫ್ಟ್ವೇರ್ ಅಂತ ಗೊತ್ತಾಗುತ್ತೆ. ಕ್ಲಾರಿಸ್ಸಾ ಫ್ರೆಡ್ಡಿಯ ಆಫೀಸ್ಗೆ ಬಂದು ತಾನು ಜಾರ್ಜ್ಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾಳೆ. ಫ್ರೆಡ್ಡಿ ಕ್ಯಾಥರೀನ್ಗೆ ಜಾರ್ಜ್ ನಿನ್ನನ್ನೇ ಮೋಲ್ ಎಂದು ಡೌಟ್ ಪಡ್ತಿದ್ದಾನೆ ಅಂತ ಹೇಳ್ತಾನೆ. ಜಾರ್ಜ್ ಮತ್ತು ಕ್ಯಾಥರೀನ್ ಕೊನೆಗೂ ಈ ಇಶ್ಯೂ ಬಗ್ಗೆ ಮಾತಾಡ್ತಾರೆ ಮತ್ತು ಯಾರೋ ಅವರಿಬ್ಬರಿಗೂ ಟ್ರ್ಯಾಪ್ ಮಾಡಿದ್ದಾರೆಂದು ಗೊತ್ತಾಗುತ್ತೆ. ಅವರು ತಾವೇ ಮೋಲ್ ಯಾರೆಂದು ಕಂಡುಹಿಡಿಯಲು ಡಿಸೈಡ್ ಮಾಡ್ತಾರೆ. ಜಾರ್ಜ್ ಮತ್ತೆ ಫಿಶಿಂಗ್ಗೆ ಹೋಗ್ತಾನೆ ಮತ್ತು ಜಿಮ್ಮಿಗೂ ಫಿಶಿಂಗ್ಗೆ ಬರೋಕೆ ಕರೀತಾನೆ. ಇದೇ ವೇಳೆ ಕ್ಯಾಥರೀನ್ ಕ್ಲಾರಿಸ್ಸಾಳಿಂದ ಆ ರಷ್ಯನ್ ಏಜೆಂಟ್ಗಳನ್ನ ಟ್ರ್ಯಾಕ್ ಮಾಡಿಸ್ತಾಳೆ. ಜಾರ್ಜ್ ಜಿಮ್ಮಿಗೆ ಜ್ಯೂರಿಕ್ನಲ್ಲಿರುವ 70 ಲಕ್ಷ ಪೌಂಡ್ಗಳ ಬಗ್ಗೆ ಕೇಳ್ತಾನೆ. ಆದ್ರೆ ಅವನ ಹತ್ರ ಆ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇರಲ್ಲ. ಕ್ಯಾಥರಿ ಆ ರಷ್ಯನ್ ಏಜೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಒಬ್ಬ ಅಮೆರಿಕನ್ ಇಂಟೆಲಿಜೆನ್ಸ್ ಆಫೀಸರ್ಗೆ ಕೊಡ್ತಾಳೆ. ನಂತರ ಜಾರ್ಜ್ ಆರ್ಥರ್ನನ್ನು ಎದುರಿಸುತ್ತಾನೆ. ಅವನು ನ್ಯೂಕ್ಲಿಯರ್ ಮೆಲ್ಟ್ಡೌನ್ ಮಾಡಿ ಸರ್ಕಾರವನ್ನು ಕೆಡವಲು ಸಾವಿರಾರು ಜನರ ಜೀವವನ್ನು ಪಣಕ್ಕಿಟ್ಟು ಸೆವೆರಸ್ ಲೀಕ್ ಆಗಲು ಸ್ಕೆಚ್ ಹಾಕಿದ್ದಾನೆ ಎಂಬ ಡೌಟ್ನಿಂದ ರಷ್ಯನ್ನರನ್ನ ಟ್ರ್ಯಾಕ್ ಮಾಡಿ ಸಿಐಎ ಡ್ರೋನ್ ದಾಳಿಯಲ್ಲಿ ಸ್ಫೋಟಿಸಿ ಸಾಯಿಸಲಾಗುತ್ತೆ. ಜಾರ್ಜ್ ಕ್ಲಾರಿಸ್ಸಾ, ಫ್ರೆಡ್ಡಿ, ಜಿಮ್ಮಿ ಮತ್ತು ಕ್ಯೂಯಿಗೆ ಲೈ ಡಿಟೆಕ್ಟರ್ ಟೆಸ್ಟ್ ಮಾಡಿಸ್ತಾನೆ. ಅವರೆಲ್ಲರೂ ಸೆವೆರಸ್ ಬಗ್ಗೆ ಫಸ್ಟ್ ಯಾವಾಗ ತಿಳಿದುಕೊಂಡರು ಅಂತ ತಿಳ್ಕೊಳ್ಳೋಕೆ. ಜಾರ್ಜ್ ಮತ್ತು ಕ್ಯಾಥರೀನ್ ತಮ್ಮ ರಿಸರ್ಚ್ ಮುಗಿಸಿದ ಮೇಲೆ ಆ ನಾಲ್ವರನ್ನು ಮತ್ತೊಂದು ಟೆನ್ಷನ್ನಿಂದ ಕೂಡಿದ ಡಿನ್ನರ್ ಪಾರ್ಟಿಗೆ ಕರೀತಾರೆ. ಸೀಕ್ರೆಟ್ಸ್ ಒಂದೊಂದಾಗಿ ಹೊರಬರಲು ಶುರುವಾದಾಗ ಕ್ಯಾಥರೀನ್ ಟೇಬಲ್ ಮಧ್ಯೆ ಒಂದು ಗನ್ನಿಡ್ತಾಳೆ. ಮೊದಲು ಜಾರ್ಜ್ ಫ್ರೆಡ್ಡಿ ಮತ್ತು ಕ್ಯೂಯಿ ಅಫೇರ್ ಇಟ್ಟುಕೊಂಡಿದ್ದನ್ನ ಬಯಲು ಮಾಡ್ತಾನೆ. ಇದರಿಂದಲೇ ಜೋಯ್ಗೆ ಸೆವೆರಸ್ ಬಗ್ಗೆ ಮೊದಲು ಗೊತ್ತಾಗಿದ್ದು. ಅವರು ಜಿಮ್ಮಿ ಆರ್ಥರ್ ಜೊತೆ ಸೇರಿ ಸೆವೆರಸ್ ಲೀಕ್ ಮಾಡಿ ಸಾವಿರಾರು ಜನರನ್ನ ಕೊಲ್ಲಲು ಸ್ಕೆಚ್ ಹಾಕಿದ್ದ. ಆದರೆ ಜೋಯ್ ಮತ್ತು ಫ್ರೆಡ್ಡಿ ಅದನ್ನ ತಡೆಯಲು ಕ್ಯಾಥರೀನ್ನ ಬಳಸಿಕೊಳ್ಳಲು ಟ್ರೈ ಮಾಡಿದರು ಅಂತಾನೂ ಹೇಳ್ತಾರೆ. ಜೋಯಿಯ ಕಟ್ಟ ಕ್ಯಾಥೋಲಿಕ್ ನಂಬಿಕೆಯು ಸೆವೆರಸ್ನಿಂದ ಮೆಲ್ಟ್ಡೌನ್ ಆಗಲು ಬಿಡದಂತೆ ಅವಳನ್ನು ತಡೆದಿತ್ತು. ಜಿಮ್ಮಿ ಗನ್ ಹಿಡಿದು ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಹಾಗೆ ಮೀಚಮ್ನನ್ನು ಕೊಂದಿದ್ದನ್ನು ಒಪ್ಪಿಕೊಳ್ತಾನೆ. ಅವನು ಜಾರ್ಜ್ನ ಶೂಟ್ ಮಾಡಲು ಟ್ರೈ ಮಾಡ್ತಾನೆ. ಆದ್ರೆ ಗನ್ನಲ್ಲಿ ಬುಲೆಟ್ಸ್ ಇರಲ್ಲ. ಕ್ಯಾಥರೀನ್ ಎಲ್ಲರ ಮುಂದೆ ಜಿಮ್ಮಿಯನ್ನ ಶೂಟ್ ಮಾಡಿ ಸಾಯಿಸ್ತಾಳೆ. ಕ್ಯಾಥರೀನ್ ಇದನ್ನ ಬಳಸಿ ತನ್ನ ಮತ್ತು ಜಾರ್ಜ್ನ ನಂಬಿಕೆ ಜೊತೆ ಆಟವಾಡಿದ್ರೆ ಹೀಗೆ ಆಗುತ್ತೆ ಅಂತ ಉಳಿದವರಿಗೆ ವಾರ್ನ್ ಮಾಡ್ತಾಳೆ. ಅವರಿಬ್ಬರೂ ಜಿಮ್ಮಿಯ ಬಾಡಿಯನ್ನ ಸಾಗ ಹಾಕ್ತಾರೆ. ನಂತರ ಕ್ಯಾಥರೀನ್ ಆರ್ಥರ್ಗೆ ನಿನ್ನ ಪ್ಲಾನ್ ಫೇಲ್ ಆಗಿದೆ ಅಂತ ಹೇಳ್ತಾಳೆ. ರಾತ್ರಿ ಜಾರ್ಜ್ ಮತ್ತು ಕ್ಯಾಥರೀನ್ ಒಬ್ಬರಿಗೊಬ್ಬರು ತಮ್ಮ ಪ್ರೀತಿಯನ್ನ ಮತ್ತೆ ಹೇಳಿಕೊಳ್ತಾರೆ ಮತ್ತು ಜ್ಯೂರಿಕ್ ಅಕೌಂಟ್ನಲ್ಲಿ ಹಾಗೆ ಉಳಿದಿರುವ 70 ಲಕ್ಷ ಪೌಂಡ್ಗಳ ಕತೆ ಇನ್ನೂ ಇದೆ ಅಂತ ನೆನಪಿಸಿಕೊಳ್ತಾರೆ. Please like and subscribe.